ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 3ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಸ್ವರ್ಗದ ದ್ವಾರ. ಇದು ದೇವರ ಮನೆಯೇ ಹೊರತು ಬೇರೇನೂ ಅಲ್ಲ. ಇದು ಸ್ವರ್ಗದ ದ್ವಾರ. ಆದಿಕಾಂಡ 28:17. ಇಂದು ನಾವು ಸ್ವರ್ಗದ ದ್ವಾರದ ಬಗ್ಗೆ ಧ್ಯಾನಿಸೋಣ. ಮನೆಗಳಿಗೆ ದ್ವಾರಗಳಿರುವಂತೆ ದೇವಾಲಯಗಳಿಗೆ ದ್ವಾರಗಳಿವೆ ಮತ್ತು ನಗರಗಳಿಗೆ ಸಹ ಒಂದು ದ್ವಾರಗಳಿವೆ. ಸ್ವರ್ಗಕ್ಕೂ ಒಂದು ದ್ವಾರವಿದೆ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದೇವರ ಸಾನ್ನಿಧ್ಯವನ್ನು ಎಂದಿಗೂ ಗುರುತಿಸದ ಯಾಕೋಬನು ಅಲ್ಲಿ ಕರ್ತನನ್ನು ಭೇಟಿಯಾದನು ಮತ್ತು ಸ್ವರ್ಗವು ತೆರೆದಿರುವುದನ್ನು ನೋಡಿದನು. ಭೂಮಿ ಮತ್ತು ಸ್ವರ್ಗದ ನಡುವೆ ಸ್ಥಾಪಿಸಲಾದ ಏಣಿಯನ್ನು ಅವನು ನೋಡಿದನು. ಆ ಏಣಿಯ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಿದ್ದರು. ಆದರೆ ಯಾಕೋಬನು ಆ ಏಣಿಯನ್ನು ಹತ್ತುವುದನ್ನು ನೋಡಲಿಲ್ಲ. ಕಾರಣ, ಯಾವುದೇ ಮನುಷ್ಯನು ಅದನ್ನು ಏರುವಷ್ಟು ಪವಿತ್ರನಾಗಿರಲಿಲ್ಲ. ದುಷ್ಟತನವನ್ನು ನೋಡುವಷ್ಟು ಶುದ್ಧ ಕಣ್ಣುಗಳನ್ನು ಹೊಂದಿರುವ ಪವಿತ್ರ ದೇವರ ಹತ್ತಿರ ಹೋಗಲು ಮನುಷ್ಯನಿಗೆ ಧೈರ್ಯ ಅಥವಾ ಪರಿಶುದ್ಧತೆ ಇಲ್ಲ. ಅದಕ್ಕಾಗಿಯೇ ದೇವದೂತರು ಮಾತ್ರ ಏಣಿಯನ್ನು ಬಳಸಿದರು. ಆದರೆ ನಾವು ಹೊಸ ಒಡಂಬಡಿಕೆಯ ಯುಗಕ್ಕೆ ಬಂದಾಗ ಯೇಸು ಸ್ವತಃ ಆ ಏಣಿಯಾಗುತ್ತಾನೆ. ಅವನು ಮಾತ್ರ ಸ್ವರ್ಗ ಮತ್ತು ಭೂಮಿಯನ್ನು ಸೇತುವೆಯಾಗಿ ಮಾಡಿದನು. ಮನುಷ್ಯನು ಸ್ವರ್ಗವನ್ನು ತಲುಪಲು ಅವನು ದಾರಿ ತೆರೆದನು. ಅವನ ದರ್ಶನದಲ್ಲಿ ಯೋಹಾನನು ಸ್ವರ್ಗದಲ್ಲಿ ನಿಂತಿರುವ ಬಹುಸಂಖ್ಯೆಯ ಜನರನ್ನು ನೋಡಿದನು. ಅಷ್ಟೇ ಅಲ್ಲ, ಯೋಹಾನನು ಸ್ವತಃ ಮೇಲಕ್ಕೆ ಬಾ ಎಂಬ ಆಹ್ವಾನವನ್ನು ಪಡೆದನು. ಕರ್ತನಾದ ಯೇಸು ನಮಗೆ ದ್ವಾರವಾದದ್ದು ಎಂತಹ ಆಶೀರ್ವಾದ! ಅದಕ್ಕಾಗಿಯೇ ಅವನು ಧೈರ್ಯದಿಂದ ಘೋಷಿಸಿದನು ಮತ್ತು ಹೇಳಿದನು, ನಾನೇ ಮಾರ್ಗ, ನನ್ನ ಮೂಲಕವೇ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14:6. ಸತ್ಯವೇದವು ಅನೇಕ ದ್ವಾರಗಳ ಬಗ್ಗೆ ಹೇಳುತ್ತದೆ. ಪ್ರಕಟಣೆ 3:8ರಲ್ಲಿ ನಾವು ಒಂದು ವಿಶೇಷವಾದ ಬಾಗಿಲಿನ ಬಗ್ಗೆ ಓದುತ್ತೇವೆ. ತೆರೆದ ಬಾಗಿಲು. ನೋಡು, ನಾನು ನಿಮ್ಮ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ಅದನ್ನು ಯಾರೂ ಮುಚ್ಚಲು ಸಾಧ್ಯವಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಪ್ರಕಟಣೆ 3:8. ಮನುಷ್ಯನು ಒಂದು ಬಾಗಿಲನ್ನು ಮುಚ್ಚಿದಾಗ ದೇವರು ಪ್ರತಿಯಾಗಿ 7 ಅದ್ಭುತ ಬಾಗಿಲುಗಳನ್ನು ತೆರೆಯುತ್ತಾನೆ. ಆಶೀರ್ವಾದದ ಕೀಲಿ ಕೈಗಳು ಎಲ್ಲವೂ ಅವನ ಕೈಯಲ್ಲಿವೆ. ಅವನು ದಾವೀದನ ಕೀಲಿಯನ್ನು ನಮ್ಮ ಮುಂದೆ ಹಿಡಿದಿದ್ದಾನೆ. ಸುವಾರ್ತೆಯ ಬಾಗಿಲುಗಳು, ಸೇವೆಯ ಬಾಗಿಲುಗಳು, ಪವಿತ್ರತೆಯ ಬಾಗಿಲುಗಳು, ಪ್ರಾರ್ಥನೆಯ ಬಾಗಿಲುಗಳು ಎಲ್ಲವೂ ತೆರೆದಿರುತ್ತವೆ. ಇಂದು ಕರ್ತನು ನಿಮಗೆ ತೆರೆದ ಬಾಗಿಲನ್ನು ತೋರಿಸುತ್ತಾನೆ. ನೀವು ಅಡೆತಡೆಗಳಿಂದ ತುಂಬಿದ ಹಾದಿಯಲ್ಲಿ ನಡೆದಿದ್ದೀರಿ. ನೀವು ಹೋರಾಟಗಳ ಮೂಲಕ ಪ್ರಯಾಣಿಸಿದ್ದೀರಿ. ನೀವು ಸಿಲುಕಿಕೊಂಡಿದ್ದ ಮತ್ತು ಮುಂದುವರಿಯಲು ಸಾಧ್ಯವಾಗದ ಸಂದರ್ಭಗಳಿದ್ದವು. ಆದರೂ ಇಂದು ಕರ್ತನು ನಿಮ್ಮ ಮುಂದೆ ತೆರೆದ ಬಾಗಿಲನ್ನು ಘೋಷಿಸುತ್ತಾನೆ. ಇಸ್ರೇಲರು ಕಾನಾನ್ ದೇಶವನ್ನು ಪ್ರವೇಶಿಸಿದಾಗ ಜೆರಿಕೋದ ದ್ವಾರಗಳು ಬಿಗಿಯಾಗಿ ಮುಚ್ಚಲ್ಪಟ್ಟಿದ್ದವು. ಆದರೆ ಅವರು ಆ ನಗರವನ್ನು ಸ್ತುತಿಸುವುದರಿಂದ ಸುತ್ತುವರೆದಾಗ ಜೆರಿಕೋದ ಗೋಡೆಗಳು ಕುಸಿದವು ಮತ್ತು ಕರ್ತನು ದಾರಿಯನ್ನು ತೆರೆದನು. ನೀವು ಸಹ ಅವರು ಮಾಡಿದಂತೆ ದೇವರನ್ನು ಸ್ತುತಿಸಿರಿ ಮತ್ತು ನಿಮ್ಮ ವಿರುದ್ಧ ಮುಚ್ಚಲ್ಪಟ್ಟ ಯಾವುದೇ ದ್ವಾರವನ್ನು ದೇವರು ಅದ್ಭುತವಾಗಿ ತೆರೆಯುವನು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಕೃತಜ್ಞತಾ ಸ್ತುತಿಯಿಂದ ಆತನ ದ್ವಾರಗಳಿಗೆ ಮತ್ತು ಸ್ತೋತ್ರದಿಂದ ಆತನ ಅಂಗಳಗಳಿಗೆ ಬನ್ನಿರಿ. ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಹೆಸರನ್ನು ಸ್ತುತಿಸಿರಿ. ಕೀರ್ತನೆಗಳು 104. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.